ನಾನು ನಿಮಗೆ ಕೇಳ್ತೀನಿ, ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದನ್ನು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ. ನೀವು ಕೇಳತಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ? ಈ ದೇಶದ ಸಂವಿಧಾನಬದ್ಧವಾದಂಥ ರಾಷ್ಟ್ರಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ? ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ. ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರಧ್ವಜಕ್ಕಿಂತ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ದಾರೆ. ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳಬೇಕು? ತಾಯಿ ಗೌರವ ಇರಬೇಕು, ಮಾತೃಭಾಷೆ ಗೌರವ ಇರಬೇಕು, ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು. ಇದು ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂಥ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಚಲ್ಲಿ, ತಪ್ಪಿದ್ರೆ ಅದನ್ನ ತಿದ್ಕೋತೀವಿ. ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬೇಡವೋ, ರಾಷ್ಟ್ರಧ್ವಜ ಬೇಕಾ ಬೇಡವೋ ಚರ್ಚೆ ಆಗ್ಲಿ. ನಾವು ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಇರೋಂಥ ಜನ, ಪ್ರಾಣ ಕೊಟ್ಟವರು, ದೇಹ ತ್ಯಾಗ ಮಾಡಿದವರು, ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು, ಅವರು ಗುಲಾಮಗಿರಿನಲ್ಲಿದ್ದವರು, ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವರು. ನಾವ್ ಯಾಕೆ ಮಾತಾಡೋಣ? ಸರ್, ನಿಮ್ದೇ ಪಕ್ಷದ ಮಾಜಿ ಸಚಿವರು ನಾನು ಎತ್ತಾಳ್ ಅವ್ರಿಗೆ ವಿಧಾನಸಭೆ ಓಪನ್ ಆಗಿ ಹೇಳ್ತೀನಿ, ಯತ್ನಾಳ್ ಅವ್ರಿಗೆ ವಿಧಾನಸಭೆನಲ್ಲೇ ಕರಿತೀನಿ, ಛೇಡಿಸ್ತೀನಿ. ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ, ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ. ಅತ್ಯಂತ ಗೌರವಯುತವಾಗಿ, ಯತ್ನಾಳ್ ಅವರೇ, ನಿಮ್ಮ ಭಾಷೆ ಸರಿ ಇರಲಿ, ನೀವು ಯತ್ನಾಳಾಗೇ ಇರಬೇಕು, ಕಿತ್ನಾಳಾಗಬಾರ್ದು. ನಾನು ನಿಮಗೆ ಕೇಳ್ತೀನಿ, ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದನ್ನು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ. ನೀವು ಕೇಳತಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ? ಈ ದೇಶದ ಸಂವಿಧಾನಬದ್ಧವಾದಂಥ ರಾಷ್ಟ್ರಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ? ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ. ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರಧ್ವಜಕ್ಕಿಂತ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ದಾರೆ. ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳಬೇಕು? ತಾಯಿ ಗೌರವ ಇರಬೇಕು, ಮಾತೃಭಾಷೆ ಗೌರವ ಇರಬೇಕು, ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು. ಇದು ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂಥ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಚಲ್ಲಿ, ತಪ್ಪಿದ್ರೆ ಅದನ್ನ ತಿದ್ಕೋತೀವಿ. ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬೇಡವೋ, ರಾಷ್ಟ್ರಧ್ವಜ ಬೇಕಾ ಬೇಡವೋ ಚರ್ಚೆ ಆಗ್ಲಿ. ನಾವು ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಇರೋಂಥ ಜನ, ಪ್ರಾಣ ಕೊಟ್ಟವರು, ದೇಹ ತ್ಯಾಗ ಮಾಡಿದವರು, ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು, ಅವರು ಗುಲಾಮಗಿರಿನಲ್ಲಿದ್ದವರು, ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವರು. ನಾವ್ ಯಾಕೆ ಮಾತಾಡೋಣ? ಸರ್, ನಿಮ್ದೇ ಪಕ್ಷದ ಮಾಜಿ ಸಚಿವರು ನಾನು ಎತ್ತಾಳ್ ಅವ್ರಿಗೆ ವಿಧಾನಸಭೆ ಓಪನ್ ಆಗಿ ಹೇಳ್ತೀನಿ, ಯತ್ನಾಳ್ ಅವ್ರಿಗೆ ವಿಧಾನಸಭೆನಲ್ಲೇ ಕರಿತೀನಿ, ಛೇಡಿಸ್ತೀನಿ. ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ, ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ. ಅತ್ಯಂತ ಗೌರವಯುತವಾಗಿ, ಯತ್ನಾಳ್ ಅವರೇ, ನಿಮ್ಮ ಭಾಷೆ ಸರಿ ಇರಲಿ, ನೀವು ಯತ್ನಾಳಾಗೇ ಇರಬೇಕು, ಕಿತ್ನಾಳಾಗಬಾರ್ದು.